ವೆಲ್ಕಮ್ ಬ್ಯಾಕ್ ಟು ಅಮ್ಮ ಕೈ ಅಡುಗೆ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಅವರೆಕಾಳಿನ ಸಾರು ಯಾವ ರೀತಿ ಮಾಡಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಈ ಸೀಸನ್ನಲ್ಲಿ ತುಂಬಾ ಅವರೆಕಾಳು ಬರುತ್ತೆ. ಯಾವ ರೀತಿ ಮಾಡಬೇಕಂತ ನಿಮ್ಗೆ ಗೊತ್ತಿರಲ್ಲ, ಒಬ್ರಿಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಅವರೆಕಾಳನ್ನ ತೊಗೊಂಡಿದ್ದೀನಿ. ಇದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಪಾನ್ಗೆ ಹಾಕಿಬಿಟ್ಟು ಅದನ್ನು ಒಂದು ದಿಬ್ದಿಷ್ಟು ನೀರನ್ನು ಹಾಕಿ ಇದನ್ನು ಸ್ಟೋವ್ ಮೇಲೆ ಇಟ್ಟು ಕುದಿಸ್ಲಿಕ್ಕೆ ಇಡಬೇಕು. ಇಟ್ಟು ಚೆನ್ನಾಗಿ ಕುದಿಸ್ತಾ ಇರಬೇಕು. ಕುದಿದ ಮೇಲೆ ಒಂದು ಪಾನ್ಗೆ ನೋಡಬೇಕು ಇದು ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ. ಈ ರೀತಿ ಬೆಂದಿರಬೇಕು. ಇದು ಸ್ಟೋವ್ನ ಆನ್ ಮಾಡಿಬಿಟ್ಟು ಒಂದು ಬೊಗಣೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಹುರಿಬೇಕು ಎಣ್ಣೆಯಲ್ಲಿ. ಈ ಅವರೆಕಾಳು ಸಾರು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು ಪ್ಲೀಸ್. ಹಾಗೆ ಕೂಡ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಟೊಮೆಟೊನ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯಬೇಕು. ಬೇಯೋವರೆಗೂ ಇದನ್ನು ಕುದಿಸಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಖಾರ ಹಾಕಬೇಕು. ನಿಮ್ಮಲ್ಲಿ ಹೆಚ್ಚು ಖಾರನ ತಿಂತಾಯಿದ್ರೆ ನೀವು ಹೆಚ್ಚು ಹಾಕಿ, ಸ್ವಲ್ಪ ಕಡಿಮೆ ತಿಂತಾಯಿದ್ರೆ ಕಡಿಮೆನೇ ಹಾಕಿ. ಈಗ ಹಾಕಿಬಿಟ್ಟು ಅದು ಕುದಿಸಿರುವ ಅವರೆಕಾಳನ್ನು ಈ ಪಾನ್ಗೆ ಹಾಕಬೇಕು. ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕು. ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ಕುದಿಸ್ತಾ ಇರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಕೊತ್ತಂಬರಿ ಹಾಕಿದ ಮೇಲೆ ಒಂದು ಸೈಡ್ ಪಾತ್ರೆಯಲ್ಲಿ ನಾನು ಇದನ್ನು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಸಿಟ್ಟಿದ್ದೆ. ಈಗ ಅದನ್ನು ಹಾಕಿಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ಕುದಿಸ್ತಾ ಇರಬೇಕು. ತುಂಬಾ ಸಿಂಪಲ್ಲಾಗಿರುತ್ತೆ ಹಾಗೂ ಟೇಸ್ಟಿನೂ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.